ರೈತರ ಕಬ್ಬಿಗೆ ಸಿಗುತ್ತಾ ಬೆಂಬಲ ಬೆಲೆ? ಬೆಳಗಾವಿಯಲ್ಲಿ ಹೋರಾಟಕ್ಕಿಳಿದ ರೈತರು. ಪ್ರತಿ ಟನ್ ಕಬ್ಬಿಗೆ 3,500 ರು ನಿಗದಿತ. ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ಅನ್ನದಾತರ ಕಿಡಿ. ರೈತರು ಅಂದ್ರೆ ದೇಶದ ಬೆನ್ನೆಲುಬು. ನಾವು ತಿನ್ನೋ ಪ್ರತಿ ಅನ್ನದ ಹಗುಳಿನ ಹಿಂದೆ ಒಬ್ಬ ರೈತನ ಪರಿಶ್ರಮ ಇರುತ್ತೆ. ಆ ರೈತನನ್ನ ದೇವರಿಗೆ ಹೋಲಿಸಿದರೂ ನಿಜಕ್ಕೂ ತಪ್ಪಾಗೋದಿಲ್ಲ ಕಣ್ರಿ. ಪಟ್ಟಣದಲ್ಲಿ ದುಬಾರಿ ಜೀವನ ನಡೆಸೋ ಜನರ ಹಸಿವನ್ನ ನೀಗಿಸೋರು ಕೂಡ ಈ ರೈತರೇ. ಹಗಲು ರಾತ್ರಿ ಎನ್ನದೇ ಮಳೆ ಗಾಳಿ ಚಳಿ ಯಾವುದನ್ನೂ ಲೆಕ್ಕಿಸದೆ ಆತ ತನ್ನ ಜೀವನವನ್ನ ಕೃಷಿಗಾಗಿ ಬೆಳೆಗಾಗಿ ಮುಡಿಪಿಟ್ಟಿರುತ್ತಾನೆ. ಒಬ್ಬ ಸಾಫ್ಟ್ವೇರ್ ಉದ್ಯಮಿ ಕೈಯಲ್ಲಿ ಲ್ಯಾಪ್ಟಾಪ್ ಹಿಡಿಯುವುದಕ್ಕೆ ಇರುವ ಬೆಲೆಗಿಂತ ಒಬ್ಬ ರೈತನ ಹೆಗಲ ಮೇಲೆ ಇರುವ ನೇಗಿಲಿಗೆ ಬೆಲೆ ಜಾಸ್ತಿ. ಆದ್ರೆ ಕೇಡು ಎಂಬಂತೆ ರೈತ ಏನಾದ್ರೂ ವ್ಯವಸಾಯವನ್ನ ಬಿಟ್ಟು ಪಟ್ಟಣ ಅರಸಿ ಬಂದ್ರೆ ತಿನ್ನಲು ಒಂದು ತುತ್ತು ಅನ್ನಕ್ಕೂ ಪರದಾಡುವ ಸ್ಥಿತಿ ನಿರ್ಮಾಣವಾಗೋದಂತೂ ಖಂಡಿತ. ಹೌದು, ಇತ್ತೀಚೆಗಂತೂ ರೈತನ ಪರಿಶ್ರಮಕ್ಕೆ ತಕ್ಕ ಬೆಲೆ ಸಿಗ್ತಿಲ್ಲ. ಆತನು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗ್ತಿಲ್ಲ. ಇದಕ್ಕೆ ಮನನೊಂದ ಅದೆಷ್ಟೋ ರೈತರು ಅವರ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ರೈತನ ಸಾವಿಗೆ ಕಾರಣಗಳು ಒಂದೇ ಎರಡೇ: ಅತಿವೃಷ್ಟಿ, ಅನಾವೃಷ್ಟಿ, ಬೆಳೆ ಹಾನಿ, ಸರಿಯಾದ ಫಸಲು ಸಿಗದೆ ಇರುವುದು, ಇನ್ನು ಇತ್ಯಾದಿ. ಇವೆಲ್ಲವೂ ಒಂದು ಕಡೆಯಾದ್ರೆ ತಾನು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗದೆ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿರುವುದೂ ಉಂಟು. ಆದರೆ ಇತ್ತೀಚೆಗೆ ಮನನೊಂದ ರೈತರು ತಮ್ಮ ಪರಿಶ್ರಮಕ್ಕೆ ತಕ್ಕಂತೆ ಬೆಲೆ ಸಿಗಲಿ ಅಂತ ಹೋರಾಟ ಮಾಡುವ ಮಟ್ಟಕ್ಕೆ ಬಂದಿದ್ದಾರೆ. ಹೌದು, ಬೆಳಗಾವಿ ಜಿಲ್ಲೆಯ ಗುರ್ಲಾಪುರ ಕ್ರಾಸ್ ಬಳಿ ಕಬ್ಬು ಬೆಳೆಗಾರರು ಒಂದು ಟನ್ನಿಗೆ 3,500 ದರ ಆಗ್ರಹಿಸಿ ಧರಣಿ ನಡೆಸಿದ್ದಾರೆ. ಸಕ್ಕರೆ ಕಾರ್ಖಾನೆಗಳ ನಿರ್ಲಕ್ಷ್ಯದ ವಿರುದ್ಧ ಸಾವಿರಾರು ರೈತರು ರಾಜ್ಯ ಹೆದ್ದಾರಿಯಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಕಬ್ಬಿನ ಬೆಲೆ ಏರಿಕೆಗೆ ಒತ್ತಾಯಿಸಿ ರೈತರು ನಡೆಸುತ್ತಿರುವ ಹೋರಾಟ ತೀವ್ರ ಸ್ವರೂಪ ಪಡೆದಿದೆ. ಸಕ್ಕರೆ ಕಾರ್ಖಾನೆಗಳ ನಿರ್ಲಕ್ಷ್ಯ ಧೋರಣೆ ವಿರುದ್ಧ ಸಾವಿರಾರು ರೈತರು ಏಕಮತದಿಂದ ಧರಣಿಗೆ ಇಳಿದು ರಾಜ್ಯದ ಹೆದ್ದಾರಿಯನ್ನೇ ವೇದಿಕೆಯನ್ನಾಗಿ ಮಾಡಿಕೊಂಡಿದ್ದಾರೆ. ಹೌದು, ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಕುರ್ಲಾಪುರ ಕ್ರಾಸ್ ಬಳಿ ಹೋರಾಟ ನಡೆಯುತ್ತಿದೆ. ರೈತರು ಪ್ರತಿ ಟನ್ ಕಬ್ಬಿಗೆ 3,500 ರು ನಿಗದಿತ ಬೆಲೆ ಘೋಷಣೆ ಮಾಡುವಂತೆ ಸರ್ಕಾರ ಮತ್ತು ಕಾರ್ಖಾನೆ ಮಾಲೀಕರಿಗೆ ಆಗ್ರಹಿಸಿದ್ದಾರೆ. ಕಾರ್ಖಾನೆಗಳು ನಿಗದಿತ ದರಕ್ಕಿಂತ ಕಡಿಮೆ ಹಣ ಪಾವತಿಸುತ್ತಿರುವುದು ಹಾಗೂ ಬಾಕಿ ಪಾವತಿಗಳನ್ನ ತಿಂಗಳಿಗೂ ಬಿಡುಗಡೆ ಮಾಡದಿರುವುದು ರೈತರ ಅಸಮಾಧಾನದ ಮೂಲವಾಗಿದೆ. ಇನ್ನು 2 ದಿನಗಳಿಂದ ಆರಂಭವಾದ ಧರಣಿ ಮತ್ತಷ್ಟು ತೀವ್ರಗೊಂಡಿದೆ. ಸುಮಾರು ಸಾವಿರಾರು ರೈತರು ಮಹಾಲಿಂಗಪುರ ನಿಪ್ಪಾಣಿ ರಾಜ್ಯ ಹೆದ್ದಾರಿಯಲ್ಲಿ ಸೇರಿಕೊಂಡಿದ್ದಾರೆ. ರಸ್ತೆ ಮಧ್ಯೆಯಲ್ಲಿ ವೇದಿಕೆ ನಿರ್ಮಿಸಿ ಹೊಲೆ ಹತ್ತಿಸಿ ಘೋಷಣೆ ಕೂಗುತ್ತಾ ರೈತರು ಪ್ರತಿಭಟಿಸುತ್ತಿದ್ದಾರೆ. ಈ ಹೋರಾಟಕ್ಕೆ ಮಾಜಿ ಯೋಧರು, ವಕೀಲರು, ರೈತ ಸಂಘಟನೆಗಳು ಮತ್ತು ಸ್ಥಳೀಯ ಯುವಕರು ಬಲವಾದ ಬೆಂಬಲ ನೀಡಿದ್ದಾರೆ. ಸುತ್ತಮುತ್ತಲಿನ ಗ್ರಾಮಸ್ಥರು ಪ್ರತಿ ಮನೆಯಿಂದ 10 ರೊಟ್ಟಿಯಷ್ಟು ಆಹಾರ ಒದಗಿಸಿ ಹೋರಾಟಗಾರರಿಗೆ ಸಹಾಯ ಮಾಡುತ್ತಿದ್ದಾರೆ. ಕೆಲವರು ನಗದು ಸಹಾಯ ಸಹ ನೀಡುತ್ತಿದ್ದಾರೆ. ಹೋರಾಟದ ಸ್ಥಳದಲ್ಲಿ ಸಾಂಘಿಕ ಅಡುಗೆ ನಡೆಯುತ್ತಿದ್ದು ರೈತರ ಏಕತೆ ಅಪಾರ ಉತ್ಸಾಹ ಹುಟ್ಟಿಸಿದೆ. ಏನೇ ಆಗ್ಲಿ, ಸಿಹಿಮಯವಾದ ಕಬ್ಬನ್ನ ಬೆಳೆಯುವ ಆ ರೈತನ ಬಾಳಲ್ಲಿ ಸರ್ಕಾರ ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರಿಂದ ಸಿಹಿ ಸುದ್ದಿ ಸಿಗಲಿ. ರೈತರ ಈ ಹೋರಾಟಕ್ಕೆ ತಕ್ಕ ಬೆಲೆ ಸಿಗಲಿ ಕಣ್ರಿ. ರೈತನು ಹಸನ್ಮುಖಿಯಾದರೆ ದೇಶದ ಉದ್ಧಾರ ಆಗೋದಂತೂ ಖಂಡಿತ. ಈ ಹೋರಾಟಕ್ಕೆ ಯಶಸ್ಸು ಸಿಗಲಿ ಅಂತ ದೇವರಲ್ಲಿ ಎಲ್ಲರೂ ಪ್ರಾರ್ಥಿಸೋಣ. ನಿಸರ್ಗ HK, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.